ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ನಾವು ಮರಿ ತಂದು 5 ದಿವಸ ಆಗಿ ಬರ್ತಾ ಇದೆ. ಇವ 5 ದಿವಸದಲ್ಲಿ ನಾವು ಏನೇನು ಕೆಲಸ ಮಾಡ್ತಿದೀವಿ ಅಂದ್ರೆ, ಫಸ್ಟ್ ನಮ್ಮ ಮರಿನ ತೂಕ ಮಾಡ್ತೀವಿ. ಆ ತೂಕ ಮಾಡಿ ನಾವು ಏನ್ ಚೇಂಜಸ್ ಮಾಡಬೇಕು, ಏನಾದ್ರು ತೂಕ ಕಮ್ಮಿ ಇದ್ರೆ ಡೈಟ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕಾ, ಅಥವಾ ನಮಗೆ ಬರೋ ತಿಂಗಳಲ್ಲಿ ನಿಮಗೆ ಎಷ್ಟು ಗ್ರೋತ್ ಸಿಗ್ಬೋದು ಅಂತ ನಾವು ಈಗಲೇ ಅಂದಾಜ್ ಮಾಡ್ಬೋದು. ಮತ್ತೆ ಆದ್ರೂ ನಾವು ತೂಕ ಮಾಡಿಲ್ಲ ಅಂದ್ರೆ ನಿಮಗೆ ಏನ್ ಎಫೆಕ್ಟ್ ಆಗುತ್ತೆ ಅಂದ್ರೆ, ನಮಗೆ ಎಷ್ಟು ತಿಂಗಳು ಎಷ್ಟು ಗ್ರೋತ್ ಬಂತು ಅಂತ ಗೊತ್ತಾಗಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ತಂದಿರೋ ದಿವಸ ತಾರೀಖ್ ಬರ್ದಿರ್ತೀವಿ, ತಾರೀಕಿಂದ ಮತ್ತೆ ತೂಕ ಮಾಡಿರ್ತೀವಲ್ಲ ಆ ದಿವಸನು ಬರ್ದಿರ್ತೀವಿ. ಮತ್ತೆ ನೆಕ್ಸ್ಟ್ ತಿಂಗಳು ನೆಕ್ಸ್ಟ್ ಡೇಟಿಗೆ ನಾವು ಚೆಕ್ ಮಾಡ್ತೀವಿ, ಮೊದಲು ಎಷ್ಟು ತೂಕ ಇತ್ತು, ಈಗ ಎಷ್ಟು ತೂಕ ಇದೆ, ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ಈ ತರ ನಾವೆಲ್ಲ ಡೈರಿ ಮಾಡ್ಕೊಂತೀವಿ. ನೀವು ಈ ತರ ಕುರಿ ಮರಿ ಸಾಕಿದೀರಾ ಅಥವಾ ಕುರಿ ಸಾಕಿದೀರಾ ಅಂದ್ರೆ ನೀವು ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ. ನಮ್ಮ ಡೈಟಿಗೆ ಪ್ರತಿ ತಿಂಗಳು ನಮ್ಮ ಮರಿ ಎಷ್ಟು ಗ್ರೋತ್ ಆಗುತ್ತೆ, ಯಾವ ತಳಿದು ಎಷ್ಟೆಷ್ಟು ಗ್ರೋತ್ ಆಗುತ್ತೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗುತ್ತೆ. ನಮ್ಮ ಕುರಿ ಮರಿಗೆ ತೂಕ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಅಂದ್ರೆ ಮರ್ಯಾದೆ ಲೈಕ್ ಮಾಡಿ. ಅಲ್ಲಿ ತನಕ ಇವಕ್ಕೆಲ್ಲ ಜೋಳ ಹಾಕ್ಬಿಡೋಣ. ಈಗ ಕರೆಕ್ಟ್ ಆಗಿ ಸ್ಕೇಲ್ ಇಟ್ಕೊಂಡಿದೀನಿ, ಲೆವೆಲ್ ಆಗಿ ಶೇಕ್ ಆಗ್ದಂಗೆ. ಈಗ ಮರಿನ ತೂಕ ಮಾಡೋಣ. ಮರಿ ತೂಕ ಮಾಡೋಕ್ಕಿಂತ ಮುಂಚೆ ಎಷ್ಟು ತೂಕ ಇರ್ಬೋದು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮ್ ಹತ್ರನು ಮರಿಗಳು ಇದಾವೆ, 1-2 ಇದಾವೆ ಅಂದ್ರೆ ಅವನು ಎಷ್ಟು ತೂಕ ಇರ್ಬೋದು, ತೂಕ ಮಾಡಿದ್ರೆ ಗೊತ್ತಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಐಡಿಯಾ ಸಿಗತ್ತೆ ನಿಮ್ ಮರಿಗಳು ಎಷ್ಟು ತೂಕ ಇದೆ ಅಂತ. ಬನ್ನಿ ಈಗ ನಮ್ಮ ಮರಿ ತೂಕ ಮಾಡೋಣ. ಮರಿ ತೂಕ ಮಾಡೋಕ್ಕಿಂತ ಮುಂಚೆ ನನ್ ಗೆಸ್ಸಿಂಗ್ ಹೇಳ್ಬಿಡ್ತೀನಿ ಎಷ್ಟು ತೂಕ ಇರ್ಬೋದು ಅಂತ. ನಾವ್ ಇನ್ನೂ ತೂಕ ಮಾಡಿಲ್ಲ, ಈಗ ತೂಕ ಮಾಡ್ತಿರೋದು. ಮೇ ಬಿ ಒಂದ್ 14 kg, ಜಾಸ್ತಿ ಅಂದ್ರೆ 15 kg ಬರ್ಬೋದು. ನೋಡೋಣ ಈಗ ಎಷ್ಟು ತೂಕ ಇದೆ ಅಂತ. ಹದಿನೇಳು kg, 100 ಗ್ರಾಮ್, 150, 200 ಗ್ರಾಮ್ ಹಿಂಗ್ ಬರ್ತಾ ಇದೆ. ನೋಡಿ, ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಜಾಸ್ತಿನೇ ತೂಕ ಬಂತು. ಒಂದ್ 15 kg ಅಂತ ಈಗಲೇ ವಿಡಿಯೋ ಇಷ್ಟ ಮಾಡೋಕ್ಕಿಂತ ಮುಂಚೆನೆ ಹೇಳಿದ್ನಲ್ಲ, ಅದೇ ಲೆಕ್ಕ ಇಟ್ಟಿದ್ದೆ. ಜಾಸ್ತಿನೇ ಬಂತು, ಪರವಾಗಿಲ್ಲ, ಮರಿ ಚೆನ್ನಾಗೇ ಇದೆ, ತೂಕನೂ ಇದೆ, ಗೆಸ್ ಮಾಡಿಕ್ಕಿಂತ ಜಾಸ್ತಿನೂ ಇದೆ. ಇದನ್ನು ಮೇಲ್ ಹತ್ತತ್ತೆ ಏನೋ, ನೋಡೋಣ ಇದ್ರದ್ದು ತೂಕ ಚೆಕ್ ಮಾಡೋಣ ಎಷ್ಟು ಇರ್ಬೋದು ಅಂತ. ನೋಡಿ ಫ್ರೆಂಡ್ಸ್, ಇದು ಒಂದು 35 kg ಇದೆ. ನಾನು ಇದನ್ನೇನು 28-30 ಕಿಲೋ ಅಂತ ಅನ್ಕೊಂಡಿದ್ದೆ. ಇಷ್ಟು ತೂಕ ಬಂತಲ್ಲ, ಪರವಾಗಿಲ್ಲ, ಇದನ್ನು ತೂಕ ಬೆಳೆದಿದೆ. ಫ್ರೆಂಡ್ಸ್, ಈಗ ನಾವು ತೂಕ ಮಾಡ್ತಿರೋದು ಏನಕ್ಕೆ ಅಂದ್ರೆ, ನಾವು ಮಾಡ್ತಿರೋ ಪ್ರಯತ್ನಕ್ಕೆ, ನಾವು ಮರಿ ಮೇಲೆ ಪಡ್ತಿರೋ ಕಷ್ಟಕ್ಕೆ, ನಾವು ಖರ್ಚು ಮಾಡ್ತಿರೋ ಕೈ ತಿಂಡಿಗೆ, ಅದಕ್ಕೆಲ್ಲ ನಮಗೆ ಅದು ಗ್ರೋತ್ ಕೊಳ್ಳೇಬೇಕು, ತೂಕ ಬರ್ಲೇಬೇಕು. ನಾವು ತೂಕ ಮಾಡಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ, ಸುಮ್ ತಿನ್ಸ್ತಾ ಇರ್ತೀವಿ. ಒಂದ್ 6-7 ತಿಂಗಳ ಟೈಮಲ್ಲಿ ತೂಕ ಮಾಡ್ತೀವಿ. ಅವಾಗ ನೋಡಿ ಶಾಕ್ ಆಗ್ತೀವಿ, ಬರೀ ಮರಿ ತೂಕ ಬಂದಿಲ್ಲ, ಏನಾಯ್ತು, ಏನಕ್ಕೆ, ಏನಂತ. ಅವಾಗ ನಾವು ಪರಿಶ್ಚಾಪ ಪಡೋಕ್ಕಿಂತ ಮುಂಚೆ ಮರಿ ಇದ್ದಾಗ್ಲೇ ನಾವು ಏನೇನ್ ಮಾಡ್ಬೇಕು ಕರೆಕ್ಟ್ ಆಗಿ ನಾವು ಮಾಡ್ಕೊಂಡು ಹೋದ್ರೆ ನಮ್ಗೆ ಯೂಸ್ ಆಗತ್ತೆ. ಮತ್ತೆ ಈಗ ನಾವು ಇದಕ್ಕೆ ಇನ್ನೊಂದು ಏನ್ ನಮಗೆ ಯೂಸ್ ಆಗತ್ತೆ ಅಂದ್ರೆ, ತೂಕ ಮಾಡಿದ್ರೆ ನಾವು ಮಾಡಿರೋ ಡಿವಾರ್ಮಿಂಗ್ ಕೆಲಸ ಮಾಡ್ತಿದ್ಯೋ ಇಲ್ವೋ, ನಾವು ತಿನ್ಸ್ತಿರೋ ಕೈ ತಿಂಡಿ ಯಾಕೆ ಮೈ ಹತ್ತತಿಲ್ಲ, ಮೇಲಿನ ಕಾರಣ ಏನಿರುತ್ತೆ ಅಂದ್ರೆ ಡಿವಾರ್ಮಿಂಗು ಅದು ಕೆಲಸ ಮಾಡ್ತಿದೆ ಅಂದ್ರೆ ನಿಮ್ಗೆ ಕಂಪಲ್ಸರಿ ನಮ್ಮ ಮರಿ ತೂಕ ಕೊಟ್ಟೆ ಕೊಡುತ್ತೆ. ನಾವು ತೂಕ ಹಂಗೇನಾದ್ರು ಕೊಡ್ತಿಲ್ಲ ಅಂದ್ರೆ ನಾವು ಬೇಕಾದ್ರೆ ಹೋಗಿ ಡಾಕ್ಟರ್ ಹತ್ರ ಅಡ್ವೈಸ್ ಮಾಡಿದ್ರೆ ನಮ್ಗೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ, ಡಿವಾರ್ಮಿಂಗ್ ಚೇಂಜ್ ಮಾಡ್ರಿ, ಅಥವಾ ಏನಾದ್ರು ಮಲ್ಟಿವಿಟಮಿನ್ಸ್ ಏನ್ ಕೊರತೆ ಇದೆ ಮರಿಗೆ ಬೇಕಾದ್ರೆ ನಾವು ಟೆಸ್ಟ್ ಮಾಡಿಸಿ ಏನ್ ಎಫೆಕ್ಟ್ ಇರ್ಬೋದು ಅಂತ ನೋಡಿ. ಫ್ರೆಂಡ್ಸ್, ಇದು ನಮ್ಮ ಮನೆ ಹಿಂದ್ಗಡೆ ಜಾಗ ನೋಡಿ, ಎಷ್ಟು ಖಾಲಿ ಇದೆ ಅಲ್ಲಿಂದ ಅಲ್ಲಿ ತನಕ. ಇಲ್ಲಿ ನಾವು ಮೇಕೆಗಳು ಡೈಲಿ ಮೇಯಕ್ ಹೋಗ್ತವೆ. ಬನ್ನಿ, ಅದ್ರ ಜೊತೆನೆ ನಮ್ಮ ಕುರಿನೂ ಹೋಗಿದೆ. ಯಾವ ರೀತಿ ಮೇಯ್ತಾ ಇದೆಯೋ ಎಲ್ಲೋ ಅಂತ ನೋಡೋಣ. ಕುರಿಯನ್ನು ಮೇಯಲ್ದಿಲ್ಲ, ಅಲ್ಲಿ ಹೋಗಿ ಸುಮ್ಮನೆ ತಿರುಗಾಡತ್ತೆ. ಮನೆಯಲ್ಲಿ ಸ್ವಲ್ಪ ಒಣ ಹುಲ್ಲು ಅದು ಹಾಕ್ತಿವಲ್ಲ, ಮನೆಯಲ್ಲೇ ತಿನ್ನುತ್ತೆ, ಅಲ್ಲಿ ಏನು ಮೇಯೋದಿಲ್ಲ. ಆದ್ರೂ ಹೋಗಿ ನೋಡ್ಕೊಂಡ್ ಬರೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಮೇಯ್ತಾ ಇದ್ದು ನಾನು ಬಂದೆಲ್ಲ ಗುಡ್ಡೆ ಆಗಿಬಿಟ್ಟಿದ್ದಾವೆ. ಎಲ್ಲ ನಾನು ಹಿಂದೆ ತಿರುಗ್ತಾ ಇದೆ. ನೋಡಿ, ಅಲ್ಲಿ ನಮ್ಮ ಹಸುನು ಮೇಯ್ತಾ ಇದೆ. ನಾವು ಹಸುನು ಹಿಂಗೆ ಕಟ್ಟಿ ಮೇಯಿಸ್ಕೊಂತೀವಿ. ಮತ್ತೆ ಹುಲ್ಲಿದೆಯಲ್ಲ ನಮ್ದು, ಕೊಯ್ದು ಹಾಕೊಂತೀವಿ. ಅದಕ್ಕೆ ಹೊಟ್ಟೆ ತುಂಬಾ ಮೇವ್ ಆಗತ್ತೆ. ಇಲ್ಲೂ ಸ್ವಲ್ಪ ಮೇಯತ್ತೆ, ಆದ್ರೆ ನಾವು ರಾತ್ರಿ ಹುಲ್ ಕೊಯ್ದು ಹಾಕ್ತಿವಲ್ಲ, ಕರೆಕ್ಟ್ ಆಗತ್ತೆ. ನೋಡಿ, ಇವು ಅಷ್ಟೇ ಡೈಲಿ ಬಂದು ಮೇಯ್ಕೊಂಡು ಹೋಗ್ತವೆ. ನೋಡಿ, ಇದ್ರ ಜೊತೆ ಕುರಿನೂ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಈ ಕುರಿ ಏನು ಮೇಯ್ತಾ ಇಲ್ಲ, ಸುಮ್ ತಿರ್ಗಾಡ್ತಾ ಇದೆ. ತಿರ್ಗಾಡ್ಲಿ ಅಂತಾನೆ ಬಿಟ್ಟಿರೋದು ನಾವು. ಸ್ವಲ್ಪ ದಿನ ತಿರ್ಗಾಡ್ಲಿ, 1-2 ತಿಂಗಳು ತಿರ್ಗಾಡ್ಲಿ ಚೆನ್ನಾಗಿ. ಮತ್ತೆ ಮೈಗಿ ಎಲ್ಲ ಬೆಳೆಯೋದಲ್ಲ, ಒಂದೇ ಕಡೆ ಕಟ್ ಹಾಕೋದು ಅಷ್ಟು ನಮಗೆ ಇಷ್ಟ ಆಗಲ್ಲ. ನಾವು ಮನೇಲಿ ಸಾಕಿರ್ತೀವಲ್ಲ ಮರಿಗಳನ್ನ, ಹಿಂಗ್ ಓಪನ್ನೇ ಬಿಡೋದು ಜಾಸ್ತಿ. ನೋಡಿ, ಹಿಂಗ್ ಬಿಟ್ರೇನೆ ಸ್ವಲ್ಪ ಮರಿ ಚುರುಕಾಗೋದು. ಸೊ ನಮಗೆ ಈ ಮರಿದು ವೇಟ್ ಗೇನ್ ಫೋಕಸ್ ಅಲ್ಲ, ನಂಗೆ ಸ್ವಲ್ಪ ಮರಿ ಫಿಟ್ ಆಗಿರ್ಬೇಕು, ಮತ್ತೆ ಆಕ್ಟಿವ್ ಆಗಿರ್ಬೇಕು. ಅದಕ್ಕೋಸ್ಕರ ಹಿಂಗೆ ತಿರ್ಗಾಡಿಸ್ತೀವಿ ಇದ್ರ ಜೊತೆ. ಮತ್ತೆ ನೋಡಿ, ನಮ್ಮ ನಾಯಿ ಇಲ್ಲಿ ಗುಡ್ಡೆ ಕಾಣ್ತಾ ಇದಾವಲ್ಲ, ಈ ಗುಡ್ಡೆಗಳ ಮೇಲೆಲ್ಲ ನಮ್ಮ ನಾಯಿ ಕುತ್ಕೊಂತವೆ. ಬೇರೆ ನಾಯಿ ಎಲ್ಲ ಬರೋದಿಲ್ಲ. ನಮ್ಮ ಮೇಕೆ ಎಲ್ಲಿ ತಕ ಮನೆ ತಕ ಬರೋದಿಲ್ವಾ, ಅಲ್ಲಿ ತಕ ನಮ್ಮ ನಾಯಿಗಳು ಅಲ್ಲೇ ಕುತ್ಕೊಂಡಿರ್ತವೆ. ಇನ್ನೊಂದು ನಾಯಿ ಇದೆ, ನಮ್ದು 14 ವರ್ಷದ ಓಲ್ಡ್ ನಾಯಿ, ಅಲ್ಲಿ ಕಾಣ್ತಾ ಇದೆ ನೋಡಿ.
ಅದ್ ಇಲ್ಲೇ ಇರತ್ತೆ. ಮೇಗಿ ಅದು ಕರಿ ನಾಯಿ ಬೇಕಾದ್ರೂ ಬಂದ್ಬಿಡತ್ತೆ ಮನೆಗೆ. ಆದ್ರೆ ಇದು ಮೇಕೆ ಕುರಿ ಎಲ್ಲ ಮನೆಗ್ ಬರುತ್ತತ್ತೆ. ಯಾವ್ದು ನಾಯಿಗೆಲ್ಲ ಬರಕ್ ಕೊಡಲ್ಲ. ನೋಡಿ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಈ ನಮ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.